ಇವರು ಅವತ್ತಿನ ದಿವಸ ಸಚಿನ್ ಅನ್ನೋ ಒಬ್ಬ ವ್ಯಕ್ತಿ ನಾನೊಬ್ಬ ಕಾಂಟ್ಯಾಕ್ಟರ್ ಅಂತೇಳಿ ನಾವು FIR ಅನ್ನು ನೋಡಿದಾಗ ಮತ್ತು ನಾವು ಆರೋಪಿತರುಗಳಿಂದ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ ಆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದಾಗ ಗೊತ್ತಾಗಿದೆ ನಮಗೆ ಆರೋಪಿಯಾದಂಥ ಒಬ್ಬ ವ್ಯಕ್ತಿ ಕಾಂಟ್ಯಾಕ್ಟರ್ ಅಂತೇಳಿ ಇವ್ರ ಹತ್ರ ಬಂದು ಕೆಲಸಕ್ಕೆ ಸೇರಿಕೊಂಡು ನಾವು ಆಮೇಲೆ ಬೇರೆ ಬಲ್ಲಮಲಗಳಿಂದ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದೇನೆಂದರೆ ಈ ವ್ಯಕ್ತಿ ಏನು ಕಾಂಟ್ಯಾಕ್ಟರ್ ಅಂತ ಏನು ಹೇಳ್ತಾನೆ ಅಂದರೆ ಈ ವ್ಯಕ್ತಿ ಕಾಂಟ್ಯಾಕ್ಟರೇ ಇಲ್ಲ ಅಂತ. ಆಮೇಲೆ ಸುಮಾರು ದುಡ್ಡು ಹೂಡಿಕೆ ಮಾಡ್ರು ಸರ್ ಮುಂಚೆ ಅವನು ನಾನು ಕಾಂಟ್ಯಾಕ್ಟರ್ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ನೋಡಿ ಸರ್, ಯಾವುದೇ ಒಬ್ಬ ವ್ಯಕ್ತಿಯನ್ನು ಮೊದಲು ನಂಬ್ತಾರೆ, ನಾನು ಕಾಂಟ್ಯಾಕ್ಟ್ ಇದ್ದೀನಿ, ನಾನು ಸಿವಿಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದೀನಿ, ನಾನು ಸುಮಾರು ಕೆಲಸಗಳನ್ನು ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿಯನ್ನು ನಂಬಿ ಈ ವ್ಯಕ್ತಿಗಳು ಅಲ್ಲಿ ಅವ್ರನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಈಗ ತನಿಖೆಯಲ್ಲಿ ಗೊತ್ತಾಗುತ್ತೆ ಆ ವ್ಯಕ್ತಿ ಯಾವ ರೀತಿಯಾಗಿ ಹಣವನ್ನು ಕಾಂಟ್ಯಾಕ್ಟಿಗೆ ಬಳಸಿದಾನೋ ಅಥವಾ ತನ್ನ ಸ್ವಂತಕ್ಕಾಗಿ ಬಳಸಿದ್ದಾನೋ, ಯಾವಕ್ಕಾಗಿ ಆ ಹಣವನ್ನು ಬಳಸಿದ್ದಾನೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದು ಈಗ ಆಲ್ರೆಡಿ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ನಲ್ಲಿ ನಾವು ಇಬ್ಬರು ವ್ಯಕ್ತಿಗಳ ಪರವಾಗಿ ನಾವು ಇವತ್ತಿನ ದಿವಸ ಬೇಲ್ ಮೂಲ್ ಮಾಡಿದ್ದೀವಿ. ಇವತ್ತಿನ ದಿವಸ ಮನೋಜ್ ಅನ್ನೋ ಇಬ್ಬರು ವ್ಯಕ್ತಿಗಳ ಇವರೇನು ಸೋಲಾಪುರ್, ಇವರು ಬೇಸಿಕಲಿ ದೇ ಆರ್ ಫ್ರಮ್ ದ ಸೋಲಾಪುರ್, ಅಲ್ಲಿಂದ ಅವ್ರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಅವರೂ ಸಹ ಸಚಿನ್ ಅನ್ನೋ ಒಬ್ಬ ಏನು ತೀರ್ಕೊಂಡಿದ್ದಾನೆ ಆ ವ್ಯಕ್ತಿಗೆ ಅವರು ಆಲ್ರೆಡಿ ಹಣವನ್ನು ಹಾಕಿದ್ದಾರೆ. ಎಷ್ಟು ಅಮೌಂಟ್ ಅಕೌಂಟು ಆಲ್ಮೋಸ್ಟ್ ಆಲ್ ನಿಯರ್ ಮೋರ್ ದೆನ್ 50 lakhs ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರ ಅಕೌಂಟಿಗೆ ಬಂದಿದೆ ಅದು. ಆ ಅಕೌಂಟಿಗೆ ಬಂದಾಗ ಸುಮಾರು ದಿವಸದಿಂದ ಅಮೌಂಟನ್ನು ಅವ್ರು ಯಾವುದೇ ರೀತಿಯಲ್ಲಿ ಕೆಲಸ ಆಗಿಲ್ಲ, ಅದಕ್ಕೆ ಸಹಜವಾಗಿ ಆ ಹಣ ಕೇಳಿರ್ತಾರೆ. CODದವ್ರು ಏನು ನೋಟಿಸ್ ಕೊಟ್ಟಿದ್ದಾರೆ, ಆರೋಪಿಗಳಿಗೆ ಬಂದು ಹಾಜರಾಗಿ ನೀವು ತನಿಖೆಗೆ ಸಹಕರಿಸಬೇಕಂತೇನು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸಿನ ಪ್ರಕಾರ ಇವತ್ತಿನ ದಿವಸ 4 ಮಂದಿ ಈಗೇನು ಕೇಸ್ನಲ್ಲಿ ಆರೋಪಿಗಳನ್ನು ಮಾಡಿದ್ದಾರೆ, ರಾಜು ಕಪ್ನೂರ್ ಅವರಾಯಿತು, ನಾಗ್ ಭುಜನ್ಗೆ ಅವರಾಯಿತು, ಗೋರಖ್ನಾಥ್ ಸಜ್ಜನ್ ಅವರಾಯಿತು ಮತ್ತು ಸತೀಶ್ ಅವರಾಯಿತು, ಇವ್ರು 4 ಜನ ಇವತ್ತಿನ ದಿವಸ ಬಂದೆವು. ಅವರಿಗೆ ಮತ್ತು ರಾಮನಗೌಡ ಪಾಟೀಲ್ ಇವರಿಷ್ಟು ಮಂದಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸೆಕ್ಷನ್ 35(3) ಪ್ರಕಾರ BNS ಆ್ಯಕ್ಟ್ ಪ್ರಕಾರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ತನಿಖೆಗೆ ಸಹಕರಿಸಬೇಕಂತ ಒಂದು ಲೆಟರ್ ಕೊಟ್ಟಿದ್ದಾರೆ. ಏನು ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಾರೆ, ಆ ಇನ್ವೆಸ್ಟಿಗೇಷನ್ ಸಹಕರಿಸಲು ಬಂದಿದ್ದಾರೆ ಇವತ್ತು. ಅದಕ್ಕೆ ಬಿಟ್ಟು ಯಾವುದೇ ಇವತ್ತಿನವರೆಗೂ ನಮ್ಗೆ ಯಾವುದೇ ನೋಟಿಸ್ ಇರಲಿಲ್ಲ, ಆರೋಪಿಗಳಿಗೆ ಗೊತ್ತಿರಲಿಲ್ಲ ಅವ್ರ ಮೇಲೆ ಕೇಸ್ಗಳನ್ನಾಗಿದೆ ಅಂತ ಅಷ್ಟೇ ಬರ್ತಾಯಿತ್ತು ಮಾಧ್ಯಮದ ಮುಖಾಂತರ. ಈ ಮಾಧ್ಯಮದ ಮಿತ್ರರ ಮುಖಾಂತರ ನಾವು ಇವತ್ತಿನ ದಿವಸ TVಯಲ್ಲೇ ನೋಡ್ತಾ ಇದ್ದೀವಿ, ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಸಚಿನ್ ಅನ್ನೋ ಒಬ್ಬ ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂಥೇಳಿ ಡೆತ್ ನೋಟ್ ಬರೆದಿದ್ದಾರೆ ಅಂತ. ಬಟ್ ಇಲ್ಲಿ ಕಾನೂನಾತ್ಮಕ ಒಂದು ಹೋರಾಟ ಇದೆ. ನಾವು ಈಗ ಆರೋಪಿಗಳು ಸಹ ಇನ್ವೆಸ್ಟಿಗೇಷನ್ಸ್ ಆಗಿ 100% ಆಗಿ ಇನ್ವೆಸ್ಟಿಗೇಷನ್ಸ್ ವಿಚಾರಣೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗಿದೆ. 100% ಆಗಿ ಆರೋಪಿತರು ಏನು ಇವತ್ತಿನ ದಿವಸ ಅವ್ರಿಗೆ ವಿಚಾರಣೆ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ 100% ಆಗಿ ಅವ್ರು ಕೋಆಪರೇಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ನಾನು ಅರುಣ್ ಕುಮಾರ್ B. ಕಿಣ್ಣಿ ಅಂತ, ಅಡ್ವೊಕೇಟ್ ಫ್ರಮ್ ಕಲಬುರಗಿ.